ತಮ್ಮ ರೂಪ, ಬಣ್ಣ, ಧ್ವನಿಯ ಕಾರಣಕ್ಕೆ ಟೀಕೆ, ಅವಮಾನ ಎದುರಿಸಿದ ಸ್ಟಾರ್ ನಟರಿವರು. ಸಿನಿಮಾ ಅನ್ನೋದು ಬಣ್ಣದ ಲೋಕ. ಇಲ್ಲಿ ಎಲ್ಲವೂ ಚೆಂದವಾಗಿಯೇ ಇರಬೇಕು. ಸಿನಿಮಾದ ನಟ ನಟಿಯರಂತೂ ತೆಳ್ಳಗೆ ಬೆಳ್ಳಗೆ ಇರಬೇಕು ಎನ್ನುವ ಅಲಿಖಿತ ನಿಯಮ ಒಂದಿದೆ. ಕೆಲವರು ಒಳ್ಳೆ ಪ್ರತಿಭೆಗಳಿದ್ದರೂ ತಮ್ಮ ರೂಪದ ಕಾರಣಕ್ಕೆ ಅವಕಾಶ ವಂಚಿತರಾಗಿರುತ್ತಾರೆ. ಮತ್ತೆ ಕೆಲವರು ನಟನೆಯೂ ಗೊತ್ತಿಲ್ಲದಿದ್ದರೂ ಚೆನ್ನಾಗಿ ಕಾಣುತ್ತಾರೆ ಎನ್ನುವ ಕಾರಣಕ್ಕೆ ತೆರೆ ಮೇಲೆ ಮಿಂಚಿದ್ದಾರೆ. ಚಿತ್ರರಂಗದಲ್ಲಿ ಬಾಡಿ ಶೇಮಿಂಗ್ ಎನ್ನುವುದು ಹೊಸದೇನೂ ಅಲ್ಲ. ಇವತ್ತಿನ ಸೂಪರ್ ಸ್ಟಾರ್ಗಳು ಕೂಡ ಒಂದು ಕಾಲದಲ್ಲಿ ತಮ್ಮ ರೂಪ, ಬಣ್ಣದ ಕಾರಣಕ್ಕೆ ಅವಮಾನ ಎದುರಿಸಿದ್ದೂ ಇದೆ. ಎಲ್ಲವನ್ನೂ ಮೆಟ್ಟಿ ಕೆಲವರು ಸ್ಟಾರ್ ಆಗಿದ್ದಾರೆ. ಕಠಿಣ ಪರಿಶ್ರಮದಿಂದ ಗೆದ್ದು ಬೀಗಿದ್ದಾರೆ. ಅದೃಷ್ಟ ಕೂಡ ಅವರ ಕೈ ಹಿಡಿದಿದೆ. ಡಾಕ್ಟರ್ ರಾಜ್ಕುಮಾರ್, ರಜನಿಕಾಂತ್ ರೀತಿಯ ದಿಗ್ಗಜ ಕಲಾವಿದರು ಕೂಡ ತಮ್ಮ ಲುಕ್ ಕಾರಣಕ್ಕೆ ಅವಮಾನ ಎದುರಿಸಿದ್ದೂ ಇದೆ. ಇತ್ತೀಚೆಗೆ ಅಣ್ಣಾವ್ರ ಮೊಮ್ಮಗ ಷಣ್ಮುಖ ನಾಯಕನಾಗಿ ಚಿತ್ರರಂಗಕ್ಕೆ ಬಂದಿದ್ದಾರೆ. ನಿಂಬಿಯ ಬನಾದ ಮ್ಯಾಗ ಚಿತ್ರದಲ್ಲಿ ನಾಯಕನಾಗಿ ನಟಿಸಿದ್ದಾರೆ. ಆದರೆ ಅವರ ಲುಕ್ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಟೀಕೆ ಎದುರಿಸುವಂತಾಯಿತು. ಅಣ್ಣಾವ್ರ ಮೊಮ್ಮಗ ಎನ್ನುವ ಒಂದೇ ಕಾರಣಕ್ಕೆ ಯಾರು ಬೇಕಾದರೂ ಹೀರೋ ಆಗಿಬಿಡಬಹುದಾ ಎಂದು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದರು. ಯಾವುದೇ ಟೀಕೆಗೆ ಅಂಜದೆ ಷಣ್ಮುಖ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಕೆಲವರು ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಪ್ರತಿಭೆ ಮುಖ್ಯ. ದಿಗ್ಗಜರೇ ಹೀಗೆ ಟ್ರೋಲ್ ಎದುರಿಸಿ ಕೊನೆಗೆ ಆಡಿಕೊಂಡವರ ಮುಂದೆಯೇ ಬೆಳೆದು ನಿಂತಿದ್ದಾರೆ. ಪ್ರತಿಭೆ, ಅದೃಷ್ಟ ಇದ್ದರೆ ಷಣ್ಮುಖ ಗೋವಿಂದರಾಜ್ ಅವರ ಯಶಸ್ಸನ್ನು ಯಾರಿಂದಲೂ ತಡೆಯೋಕೆ ಸಾಧ್ಯವಿಲ್ಲ ಎಂದು ಕೆಲ ಅಭಿಮಾನಿಗಳು ಪರವಹಿಸಿ ಪೋಸ್ಟ್ ಮಾಡಿ ಬೆಂಬಲ ಸೂಚಿಸುತ್ತಿದ್ದಾರೆ. ಅಂದಹಾಗೆ ಟೀಕೆ ಎದುರಿಸಿ ಸ್ಟಾರ್ಗಳಾದ ನಟರ ಪಟ್ಟಿ ಇಲ್ಲಿದೆ ನೋಡಿ. ರಜನಿಕಾಂತ್. ಸೂಪರ್ ಸ್ಟಾರ್ ರಜನಿಕಾಂತ್ ಕ್ರೇಜ್ ಎಂಥದ್ದು ಎಂದು ಬಿಡಿಸಿ ಹೇಳುವುದು ಬೇಕಿಲ್ಲ. ತಲೈವ ತೆರೆ ಮೇಲೆ ಬಂದರೆ ಸಾಕು ಶಿಳ್ಳೆ ಚಪ್ಪಾಳೆ ಬೀಳುತ್ತದೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಕಂಡಕ್ಟರ್ ಆಗಿದ್ದ ಶಿವಾಜಿ ರಾವ್ ಮುಂದೆ ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದ್ದು ಅಂತಿಂತ ಸಾಧನೆ ಏನಲ್ಲ. ನಿಮಗೆ ಗೊತ್ತಾ, ಕಪ್ಪು ಮೈ ಬಣ್ಣದ ಕಾರಣಕ್ಕೆ ರಜನಿಕಾಂತ್ ಆರಂಭದಲ್ಲಿ ಸಾಕಷ್ಟು ಟೀಕೆ ಎದುರಿಸುವಂತಾಗಿತ್ತು. ಮೊದಮೊದಲು ಅವರಿಗೆ ಸಿಕ್ಕಿದ್ದು ನೆಗೆಟಿವ್ ಪಾತ್ರಗಳೇ. ಕೆಲವರು ಅವರನ್ನು ಕರಿಯ ಎಂದು ಕರೆದಿದ್ದೂ ಇದೆ. ಆದರೆ ಅದನ್ನೆಲ್ಲ ಮೀರಿ ತಮಿಳು ಚಿತ್ರರಂಗದಲ್ಲಿ ರಜನಿಕಾಂತ್ ಗೆದ್ದು ಬೀಗಿದರು. ನಟ ಮುರಳಿ. ನಿರ್ದೇಶಕ ಸಿದ್ದಲಿಂಗಯ್ಯರವರ ಪುತ್ರ ಮುರಳಿ ಕೂಡ ತಮ್ಮ ಮೈ ಬಣ್ಣದ ಕಾರಣಕ್ಕೆ ಟೀಕೆಗೆ ಒಳಗಾಗಿದ್ದರು. ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಅವಕಾಶಗಳು ಸಿಗದೇ ಇದ್ದಾಗ ತಮಿಳು ಚಿತ್ರರಂಗವನ್ನು ಪ್ರವೇಶಿಸಿ ಗೆದ್ದಿದ್ದರು. ಹೀಗೆ ಒಂದು ಚಿತ್ರರಂಗದಿಂದ ಮತ್ತೊಂದು ಚಿತ್ರರಂಗಕ್ಕೆ ಹೋಗಿ ಗೆದ್ದಿರುವವರ ಸಂಖ್ಯೆ ದೊಡ್ಡದಿದೆ. ಡಾಕ್ಟರ್ ರಾಜ್ಕುಮಾರ್. ಅಚ್ಚರಿ ಎನಿಸಿದರೂ ಇದು ಸತ್ಯ. ರಂಗಭೂಮಿ ಹಿನ್ನೆಲೆಯಿಂದ ಬಂದ ಮುತ್ತುರಾಜ್ ನಾಯಕನಾಗಿ ಅವಕಾಶ ಗಿಟ್ಟಿಸಿಕೊಂಡಿದ್ದು ಮುಂದೆ ಸೂಪರ್ ಸ್ಟಾರ್ ಆಗಿ ಮೆರೆದಿದ್ದು ಅಷ್ಟು ಸುಲಭವಾಗಿರಲಿಲ್ಲ. ಆರಂಭದ ದಿನಗಳಲ್ಲೇ ತಮ್ಮ ಉದ್ದ ಮೂಗಿನ ಕಾರಣಕ್ಕೆ ಅಣ್ಣಾವ್ರು ಟೀಕೆಯನ್ನು ಎದುರಿಸಬೇಕಾಯಿತು. ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಮೊದಲು ಮುತ್ತುರಾಜ್ ಲುಕ್ ಟೆಸ್ಟ್ ಮಾಡಲಾಗಿತ್ತು. ಆಯ್ಕೆ ಕೂಡ ಆಗಿದ್ದರು. ಆದರೆ ಚಿತ್ರದ ನಿರ್ಮಾಪಕರಲ್ಲಿ ಒಬ್ಬರಾಗಿದ್ದ ಮೇಯಪ್ಪನ್ ರವರಿಗೆ ಇದು ಇಷ್ಟವಿರಲಿಲ್ಲ. ಆತನ ಮೂಗು ಉದ್ದ ನಾಯಕನ ಪಾತ್ರಕ್ಕೆ ಸೂಕ್ತವೇ ಎನ್ನುವ ಅಳುಕು ಅವರಲ್ಲಿತ್ತು. ಬೇಡರ ಕಣ್ಣಪ್ಪ ಸಿನಿಮಾ ಬಿಡುಗಡೆ ಬಳಿಕ ಕೂಡ ಕೆಲವರು ಅಣ್ಣಾವ್ರ ಮೂಗು ಉದ್ದ ಎಂದು ಮೂದಲಿಸಿದ್ದರಂತೆ. ಆದರೆ ಅದನ್ನೆಲ್ಲ ಮೀರಿ ಮುತ್ತುರಾಜ್ ಮುಂದೆ ಕನ್ನಡ ಚಿತ್ರರಂಗದ ದೊರೆಯಾಗಿ ಮೆರೆದರು. ಇನ್ನು ಅಣ್ಣಾವ್ರು ರಂಗಭೂಮಿ ಹಿನ್ನೆಲೆಯಿಂದ ಬಂದವರು. ಅವರ ಮಾತು, ಹಾಡಿನ ಶೈಲಿ ನಾಟಕಗಳಲ್ಲಿ ಇದ್ದಂತೆ ಇರುತ್ತಿತ್ತು. ಪೌರಾಣಿಕ, ಐತಿಹಾಸಿಕ ಪಾತ್ರಗಳನ್ನು ಬಿಟ್ಟರೆ ಪ್ಯಾಂಟು ಶರ್ಟ್ ಹಾಕಿ ಸ್ಟೈಲ್ ಮಾಡಿ ಗೆಲ್ಲಲು ಸಾಧ್ಯವೇ ಎಂದು ಕೆಲವರು ಮಾತನಾಡಿದ್ದರು. ಆದರೆ ಅಣ್ಣಾವ್ರು ಜೇಮ್ಸ್ ಬಾಂಡ್ ಶೈಲಿಯ ಸಿನಿಮಾಗಳಲ್ಲೇ ನಟಿಸಿ ಜಾದೂ ಮಾಡಿದರು. ಅಣ್ಣಾವ್ರ ಜೊತೆಗೆ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಕೂಡ ಚಿತ್ರರಂಗಕ್ಕೆ ಬಂದರು. ಆದರೆ ಅವರಿಬ್ಬರನ್ನು ಮೀರಿ ಡಾಕ್ಟರ್ ರಾಜ್ಕುಮಾರ್ ಸಕ್ಸಸ್ ಕಂಡಿದ್ದರು. ಇನ್ನು ರಾಜೇಶ್, ಗಂಗಾಧರ್, ಕುಮಾರ್ ಬಂಗಾರಪ್ಪ ರೀತಿ ಸುಂದರ ಮುಖಛಾಯೆ ಉಳ್ಳ ನಟರು ಚಿತ್ರರಂಗದಲ್ಲಿ ನಾಯಕರಾಗಿ ಬಹಳ ದಿನ ಉಳಿಯಲೇ ಇಲ್ಲ. ಅಮಿತಾಬ್ ಬಚ್ಚನ್. ಬಾಲಿವುಡ್ ಶಹನ್ಶಾ ಅಮಿತಾಬ್ ಬಚ್ಚನ್
ಕಂಚಿನ ಕಂಠದ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿನೇ. ಅವರ ರಗಡ್ ವಾಯ್ಸ್ಗೆ ದೊಡ್ಡ ಅಭಿಮಾನಿ ಬಳಗವಿದೆ. ನಿಮಗೆ ಗೊತ್ತಾ, ಇದೇ ವಾಯ್ಸ್ ಒಮ್ಮೆ ರಿಜೆಕ್ಟ್ ಆಗಿತ್ತು. ಚಿತ್ರರಂಗಕ್ಕೆ ಬರುವ ಮುನ್ನ ಆಲ್ ಇಂಡಿಯಾ ರೇಡಿಯೋಗೆ ಬಿಗ್ ಬಿ ಕೆಲಸಕ್ಕೆ ಹೋಗಿದ್ದರು. ಆಗ ಅವರ ಧ್ವನಿ ಸುದ್ದಿ ನಿರೂಪಣೆಗೆ ಸೂಕ್ತವಾಗಿಲ್ಲ ಎಂದು ಹೇಳಿ ಕಳಿಸಿದ್ದರಂತೆ. ಇನ್ನು ಸಣ್ಣಗೆ ಬಹಳ ಉದ್ದ ಇದ್ದ ಅಮಿತಾಬ್ ಹೀರೋ ಆಗಲು ಸಾಧ್ಯವಿಲ್ಲ. ನಟಿಯರೆಲ್ಲ ಅವರ ಎದುರು ಬಹಳ ಕುಳ್ಳಗೆ ಕಾಣುತ್ತಾರೆ ಎಂದು ಕೆಲವರು ಭಾವಿಸಿದ್ದರು. ಆದರೆ ಅದನ್ನೆಲ್ಲ ಮೀರಿ ಬಿಗ್ ಬಿ ತಮ್ಮ ಪ್ರತಿಭೆಯಿಂದ ಗೆದ್ದು ತೋರಿಸಿದರು. ಕಾಶಿನಾಥ್. ನಟ ನಿರ್ದೇಶಕ ಕಾಶಿನಾಥ್ ಕೂಡ ಬಹಳ ತೆಳ್ಳಗಿದ್ದರು. ಕೆಲವರು ಹೇಳುವಂತೆ ಹೀರೋ ಆಗಲು ಇರಬೇಕಾದ ರೂಪ, ಮೈಕಟ್ಟು ಅವರದ್ದಾಗಿರಲಿಲ್ಲ. ಆದರೆ ತಮ್ಮ ನ್ಯೂನತೆಗಳನ್ನೇ ಪ್ಲಸ್ ಮಾಡಿಕೊಂಡು ಕಾಶಿನಾಥ್ ಗೆದ್ದರು. ತಮಗೆ ಸೂಕ್ತವಾದ ಕಥೆಗಳನ್ನು ಮಾಡಿಕೊಂಡು ಜನಪ್ರಿಯ ನಟನಾಗಿ ಬೆಳೆದರು. ಉಪೇಂದ್ರ. ನಿರ್ದೇಶಕ ಉಪೇಂದ್ರ ಹೀರೋ ಆದಾಗ ಕೂಡ ಕಾಶಿನಾಥ್ ರವರಂತೆ ಟೀಕೆಗೆ ಒಳಗಾಗಿದ್ದರು. ಆಗ ಉಪೇಂದ್ರರವರು ಕುಗ್ಗದೆ ತಮಗೆ ಸೂಕ್ತವಾದ ಕಥೆಗಳನ್ನು ಮಾಡಿಕೊಂಡು ಗೆದ್ದರು. ತಮ್ಮ ಹುಬ್ಬು ಹಲ್ಲಿಗೆ ಕ್ಲಿಪ್ ಹಾಕಿಸಿಕೊಂಡು ಸರಿಪಡಿಸಿಕೊಂಡರು. ಬಹಳ ತೆಳ್ಳಗಿದ್ದ ಅವರು ಹೀರೋ ಆಗುವ ವೇಳೆಗೆ ಕೊಂಚ ದಪ್ಪ ಆಗಿದ್ದರು. ಮುಂದೆ ಸ್ಟಾರ್ ನಟರಾಗಿ ಬೆಳೆದಿದ್ದು ಗೊತ್ತೇ ಇದೆ. ದ್ವಾರಕೀಶ್. ಕುಳ್ಳಗಿದ್ದ ದ್ವಾರಕೀಶ್ ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಕಾಮಿಡಿ ಹೀರೋ ಆಗಿ ದೊಡ್ಡ ಮಟ್ಟದಲ್ಲಿ ಬೆಳೆದರು. ಜಗ್ಗೇಶ್. ತಮ್ಮ ಮೈ ಬಣ್ಣದ ಕಾರಣಕ್ಕೆ ಜಗ್ಗೇಶ್ ಕೂಡ ಆರಂಭದ ದಿನಗಳಲ್ಲಿ ಅವಮಾನ ಎದುರಿಸಿದ್ದರು. ಕಮಲ್ ಹಾಸನ್. ಕಮಲ್ ಹಾಸನ್ ಬೆಳ್ಳಗಿದ್ದರೂ ನೋಡಲು ಅಷ್ಟು ಸುಂದರವಾಗಿಲ್ಲ ಎಂದು ಕೆಲವರು ವ್ಯಂಗ್ಯವಾಡಿದ್ದರು. ಎಡಚ ಎನ್ನುವ ಕಾರಣಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ರವರನ್ನು ಕೂಡ ಆರಂಭದ ದಿನಗಳಲ್ಲಿ ಕೆಲವರು ಟೀಕಿಸಿದ್ದರು. ಅವರು ಇದನ್ನೆಲ್ಲವನ್ನು ಮೀರಿ ದೊಡ್ಡ ನಟರಾದರು. ಸ್ಟಾರ್ ನಟರು ಮತ್ತು ಅಭಿಮಾನಿಗಳ ನಡುವೆ ಮೊದಲಿನಿಂದಲೂ ಕೆಸರೆರಚಾಟ ಇದ್ದಿದ್ದೇ. ಕೆಲವೊಮ್ಮೆ ತಮ್ಮ ನೆಚ್ಚಿನ ನಟರನ್ನು ಹೊಗಳುವ ಭರದಲ್ಲಿ ಮತ್ತೊಬ್ಬ ನಟರನ್ನು ಹೀಯಾಳಿಸುವುದೂ ಇದೆ. ಎಲ್ಲೋ ಕೂತು ಏನೋ ಕಮೆಂಟ್ ಹಾಕುವುದು ಬಹಳ ಜನರಿಗೆ ಸುಲಭವಾಗಿ ಬಿಟ್ಟಿದೆ. ಹಾಗಾಗಿ ಇತ್ತೀಚೆಗೆ ಬಾಡಿ ಶೇಮಿಂಗ್ ಅತಿಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಫೋಟೋ, ವಿಡಿಯೋ ಹಾಕಿದರೆ ಅದಕ್ಕೆ ಒಂದಾದರೂ ನೆಗೆಟಿವ್ ಕಮೆಂಟ್ಸ್ ಇದ್ದೇ ಇರುತ್ತದೆ. ಪ್ರತಿಭೆ, ಅದೃಷ್ಟ ಇದ್ದರೆ ಯಶಸ್ಸನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.